ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಎರಡು ಕೇರೆ ಹಾವುಗಳ ಒಂದು ಪ್ರಕ್ರಿಯೆ ನಡೀತಾ ಇದೆ ನೋಡಿ. ಇದು ಎರಡು ಗಂಡು ಕೇರೆ ಹಾವುಗಳು ಒಂದಕ್ಕೊಂದು ಬೆಸೆದುಕೊಂಡು ಇವುಗಳು ಹೋರಾಡ್ತಾ ಇವೆ. ಇದಕ್ಕೆ ನಾವು ಗಡಿ ನೃತ್ಯ ಅಂತ ಕರಿತೀವಿ ಅಥವಾ ಕಾಂಬೆಟ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದು ಎರಡು ಕಾರಣಕ್ಕೆ ಈ ಕದನ ನಡೆಯುತ್ತೆ. ಒಂದನೇ ಕಾರಣ, ಎಲ್ಲಾದರೂ ಇಲ್ಲಿ ಆಸುಪಾಸಲ್ಲಿ ಒಂದು ಹೆಣ್ಣಿದ್ದು ಅದು ಫೆರಮೋನ್ ಅನ್ನೋ ಒಂದು ಆರ್ಡರನ್ನು ಲೈಂಗಿಕ ಆಕರ್ಷಣೆಯಾಗಿ ಸ್ರವಿಸಿದಾಗ ಆ ವಾಸನೆಯನ್ನು ಗ್ರಹಿಸುವ ಆ ಪರಿಸರದ ಕೆಲವು ಗಂಡು ಕೇರೆ ಹಾವುಗಳು ಅಲ್ಲಿಗೆ ಬರ್ತವೆ. ಬಂದಾಗ ಅವುಗಳು ಮುಖಾಮುಖಿಯಾದಾಗ ಎರಡು ಗಂಡು ಕೇರೆ ಹಾವುಗಳು ಈ ರೀತಿ ಹೆಣ್ಣಿಗಾಗಿ ಹೋರಾಡ್ತವೆ. ಅವುಗಳು ಹೋರಾಡುವ ಒಂದು ಪ್ರಕ್ರಿಯೆ ನೋಡಿ, ಶರೀರವನ್ನು ಒಂದಕ್ಕೊಂದು ಬಿಗಿದುಕೊಂಡು ಹಗ್ಗದ ಥರ ಬೆಸೆದುಕೊಂಡು ಹೋರಾಡ್ತವೆ. ಒಂದಕ್ಕೊಂದು ಕಚ್ಚಿಕೊಳ್ತಾ ಇಲ್ಲ ನೋಡಿ. ಬದಲಿಗೆ ತಮ್ಮ ಶರೀರದ ಶಕ್ತಿಯನ್ನು ಈ ಬಿಗಿತದ ಮೂಲಕ ಪ್ರದರ್ಶನ ಮಾಡ್ತಾ ಅವುಗಳು ಸುಮಾರು ಗಂಟೆಯವರೆಗೆ, ಹೆಚ್ಚು ಕಮ್ಮಿ 1-2 ಗಂಟೆಯವರೆಗೆ ಈ ಪ್ರಕ್ರಿಯೆ ನಡೆಯೋದು ನಾನು ಸಾಕಷ್ಟು ಕಡೆಗಳಲ್ಲಿ ಕಂಡಿದ್ದೇನೆ. ಇದು ಒಂದು ಕಾರಣ. ಎರಡನೇ ಕಾರಣ, ಒಂದು ಕೇರೆ ಹಾವು ಗಂಡು ಕೇರೆ ಹಾವು ಇರುವಂಥ ಒಂದು ಪರಿಸರಕ್ಕೆ ಅಥವಾ ಒಂದು ವಲಯಕ್ಕೆ ಇನ್ನೊಂದು ಗಂಡು ಕೇರೆ ಹಾವು ಅಕ್ರಮವಾಗಿ ಪ್ರವೇಶ ಮಾಡಿದಾಗ ಈ ಎರಡೂ ಕೇರೆ ಹಾವುಗಳ ನಡುವೆ ಗಡಿ ನೃತ್ಯ ನಡೆಯುತ್ತೆ. ಅದು ಕೂಡ ಸುಮಾರು ಹೊತ್ತು ನಡೆದು ಈ ಪ್ರಕ್ರಿಯೆಯಲ್ಲಿ, ಈ ಒಂದು ಕದನದಲ್ಲಿ ಯಾವ ಹಾವು ಸುಸ್ತಾಗುತ್ತೆ, ಸೋಲುತ್ತೆ, ಅದು ಆ ವಲಯವನ್ನು ಬಿಟ್ಟು ಹೋಗುತ್ತೆ. ಅಂದರೆ ಮೊದಲಿದ್ದ ಒಂದು ವಲಯದಲ್ಲಿದ್ದ ಹಾವು ಸೋತ್ರೆ ಆ ಹಾವು ಆ ವಲಯವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು. ಅದೇನು ಮಾಡುತ್ತೆ ಅಂದರೆ, ಗೆದ್ದ ಹಾವು ಅದು ಆ ವಲಯವನ್ನು ದಾಟುವವರೆಗೆ ಅದನ್ನು ಹಿಂಬಾಲಿಸಿ ಹೋಗಿ ಅದನ್ನು ಆಚೆ ಬದಿಗೆ ಕಳಿಸಿ ಬಂದುಬಿಡುತ್ತೆ. ಅದು ಬಿಟ್ಟರೆ ಒಂದಕ್ಕೊಂದು ಅಪಾಯ ಮಾಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವುಗಳ ಈ ಪ್ರಕ್ರಿಯೆಗೆ ನಾವು ಹಾನಿ ಮಾಡದೆ ಸುಮ್ಮನೆ ಬಿಟ್ಟರೆ ಒಂದಷ್ಟು ಹೊತ್ತಲ್ಲಿ ಅವುಗಳು ತನ್ನಷ್ಟಕ್ಕೆ ಹೊರಟು ಹೋಗ್ತವೆ. ಈಗ ನೋಡಿ, ಈ ಕೇರೆ ಹಾವು ನನ್ನನ್ನು ಸ್ಮೆಲ್ ಮಾಡ್ತಾ ಇದೆ. ಅಂದರೆ ಇದರಲ್ಲಿ ಒಂದು ಸೂಚನೆ ಏನು ಅಂದರೆ, ಕೇರೆ ಹಾವುಗಳು ಯಾವುದೇ ಹಾವುಗಳು ಚಲನೆಗೆ ಬೇಗನೆ ಸ್ಪಂದಿಸ್ತವೆ ಅಂತೇಳಿ ಇಲ್ಲಿ ತಿಳಿಬೋದು. ನಮಸ್ಕಾರ.